ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಜೀವೇಶ್ವರ ಅಭೇದ ಅನ್ನೋದು ವೇದದ ಉದ್ದೇಶ ಅಲ್ಲ. ಯಾವ ವೇದವೂ ಜೀವ ಹಾಗೂ ಪರಮಾತ್ಮ ಒಂದೇ ಅಂತ ಹೇಳಲಿಲ್ಲ. ಕೆಲವರು ಪ್ರಶ್ನಿಸಬಹುದು, ಜೀವ ಹಾಗೂ ಪರಮಾತ್ಮರ ಭೇದ ಈಗಾಗಲೇ ನಮಗೆ ಗೊತ್ತಿದೆ. ವೇದ ಗೊತ್ತಿಲ್ಲದೆ ಇರೋದನ್ನು ಹೇಳಬೇಕು. ಗೊತ್ತಿರೋದು ಭೇದ, ಗೊತ್ತಿಲ್ಲದೆ ಇರೋದು ಅಭೇದ. ವೇದ ಯಾಕೆ ಗೊತ್ತಿಲ್ಲದೆ ಇರುವ ಅಭೇದವನ್ನು ಹೇಳಿರಬಾರದು ಅಂತ ಪ್ರಶ್ನೆ ಮಾಡೋದು. ಅದಕ್ಕೆ ಮಧ್ವರು ಉತ್ತರ ಕೊಟ್ಟರು, ಅಲ್ಲ, ಗೊತ್ತಿರಬೇಕಾದ್ರೆ ಪ್ರತ್ಯಕ್ಷ ಸಿದ್ಧವಾಗಿದ್ದನ್ನು ಹೇಳಿದರೆ ನೀವು ಹಾಗೆ ಹೇಳಬಹುದಿತ್ತು. ಈಶ್ವರ ಪ್ರತ್ಯಕ್ಷ ಸಿದ್ಧನೇ ಅಲ್ಲ, ಹೀಗಾಗಿ ಅವನಿಗೆ ಜೀವನೊಂದಿಗೆ ಇರುವ ಭೇದವೂ ಪ್ರತ್ಯಕ್ಷ ಸಿದ್ಧ ಅಲ್ಲ. ವೇದದ ಮೂಲಕವೇ ದೇವರನ್ನು ತಿಳಿಬೇಕು. ಆದ್ದರಿಂದ ಜೀವ ಹಾಗೂ ದೇವರಿಗೆ ಇರುವ ಡಿಫರೆನ್ಸ್ ಏನಿದೆ ಅದನ್ನು ವೇದದ ಮೂಲಕವೇ ತಿಳಿಬೇಕಾಗತ್ತೆ. ಅಪೂರ್ವ ಅನ್ನುವ ಪೊಳ್ಳುವಾದದ ಮೇಲೆ ನೀವು ನಿಲ್ಲದಿರಿ ಅಂತ ಆಚಾರ್ಯರು ಹೇಳಿದರು. ಇದನ್ನು ಹೇಳಿದಾಗ ತಾರ್ಕಿಕರಿಗೆ ಪ್ರಿಕ್ಕಾಯಿತು. ಯಾಕೆ ಅಂದರೆ ಅವರು ವೇದಕ್ಕಿಂತ ಮಿಗಿಲಾಗಿ ತರ್ಕದಿಂದ ದೇವರನ್ನು ಸಾಧನೆ ಮಾಡಬಹುದು ಅಂತನ್ನುವ ಒಂದು ದೃಷ್ಟಿಕೋನ ಇರುವವರು. ಅನುಮಾನದಿಂದ, ಅನುಮಾನ ಅಂದರೆ ಲಾಜಿಕ್, ತರ್ಕದಿಂದ ದೇವರನ್ನು ನಾವು ಪ್ರೂವ್ ಮಾಡ್ತೇವೆ ಅಂದರು ಅವರು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಆ ಭ್ರಮೆ ಇಟ್ಕೊಳ್ಬೇಡಿ, ತರ್ಕದಿಂದ ದೇವರಿಲ್ಲ ಅಂತಲೂ ಪ್ರೂವ್ ಮಾಡ್ಲಿಕ್ಕೆ ಸುಲಭ ಅಂತ. ಯಾಕೆ? ಅವರ ವಾದ ಏನಾಗಿತ್ತು? ತರ್ಕದಿಂದಲೇ ದೇವರನ್ನು ನಾವು ಪ್ರೂವ್ ಮಾಡ್ತೇವೆ ಅನ್ನುವವರ ವಾದವಾದರೂ ಏನಿತ್ತು? ಹೀಗಿತ್ತು, ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ವಿಮತಂ ವಿವಾದಾಸ್ಪದವಾದ ಜಗತ್ತು, ಸಕರ್ತೃಕಂ ಸೃಷ್ಟಿಕರ್ತೃ ಒಬ್ಬನನ್ನು ಹೊಂದಿದೆ, ಕಾರ್ಯತ್ವಾತ್ ಹುಟ್ಟಿದೆ, ಆದ್ದರಿಂದ ಮಡಿಕೆಯ ಹಾಗೆ. ನೋಡಿ, ಘಟದಲ್ಲಿ ಕಾರ್ಯತ್ವ ಇದೆ ಅಂದರೆ ಹುಟ್ಟಿದೆ. ಅದು ಸಂಸ್ಕೃತ ತರ್ಕಶಾಸ್ತ್ರದ ಒಂದು ಸ್ಟೈಲ್. ಅನುಮಾನವನ್ನು ನುಡಿದು ಉದಾಹರಣೆಗೆ ಬಂದು ಉದಾಹರಣೆಯಿಂದ ಉಲ್ಟಾ ಹೋಗಬೇಕು. ಇದಿದೆ ಇದಿದೆ ಅಂತ. ಉದಾಹರಣೆಯಲ್ಲಿ ಹೇತು ಇದೆ, ಸಾಧ್ಯ ಇದೆ. ಅದರಂತೆ ಪಕ್ಷದಲ್ಲಿಯೂ ಹೇತು ಇದೆ, ಆದ್ದರಿಂದ ಸಾಧ್ಯ ಇರಬೇಕಾಗತ್ತೆ ಅಂತ ಹೇಳಬೇಕು. ಹಾಗೆ ಇದು ವಿಮತಂ ವಿವಾದಾಸ್ಪದವಾದ ಜಗತ್ತು, ಸಕರ್ತೃಕಂ ಸೃಷ್ಟಿಕರ್ತೃ ಒಬ್ಬನನ್ನು ಹೊಂದಿದೆ, ಕಾರ್ಯತ್ವಾತ್ ಹುಟ್ಟಿದೆ, ಆದ್ದರಿಂದ ಘಟವತ್ ಮಡಿಕೆಯ ತರಹ. ಮಡಿಕೆಯಲ್ಲಿ ಕಾರ್ಯತ್ವ ಇದೆ, ಸಕರ್ತೃಕತ್ವವೂ ಇದೆ. ಅಂದರೆ ಮಡಿಕೆ ಹುಟ್ಟಿದೆ, ಅದಕ್ಕೊಬ್ಬ ಸೃಷ್ಟಿಕರ್ತೃ ಇದ್ದಾನೆ. ಅದರಂತೆ ಜಗತ್ತು ಹುಟ್ಟಿದೆ, ಅದಕ್ಕೊಬ್ಬ ಸೃಷ್ಟಿಕರ್ತೃ ಇರಲೇಬೇಕು. ಇದು ಅವರ ತರ್ಕ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಈ ತರ್ಕವನ್ನು ಡಿಫ್ಯೂಸ್ ಮಾಡಲಿಯಾ? ಹೇಗೆ? ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್ ಇತ್ಯನುಮಾನ ವಿರೋಧಾತ್. ವಿವಾದಾಸ್ಪದವಾದ ಜಗತ್ತು ಯಾವುದೇ ಸೃಷ್ಟಿಕರ್ತೃವನ್ನು ಹೊಂದಿಲ್ಲ. ಯಾಕೆ? ಕರ್ತೃ ಅಂದರೆ ನಾವು ಕೆಲವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಗುಣ ಇಲ್ಲ ಆತ್ಮದಂತೆ. ಆತ್ಮ ವಿಕರ್ತೃಕ, ಆತ್ಮಕ್ಕೆ ಒಬ್ಬ ಕರ್ತೃ ಇಲ್ಲ. ಹೌದಾ?
ಆತ್ಮಕ್ಕೆ ಒಬ್ಬ ಕರ್ತೃ ಇಲ್ಲ, ಯಾರೂ ಆತ್ಮನನ್ನು ಪ್ರೊಡ್ಯೂಸ್ ಮಾಡಿಲ್ಲ. ಹಾಗೇನಾರು ಇದ್ದಿದ್ರೆ ಅದಕ್ಕೊಂದು ಏಜೆನ್ಸಿಗಳೇ ಇರ್ತಿತ್ತು. ನಿಮಗೆ ಎಷ್ಟು ಜನ ಬೇಕು ಮನೆ ಕಟ್ಟಲಿಕ್ಕೆ, ಅಷ್ಟು ಆತ್ಮಗಳನ್ನ ಪ್ರೊಡ್ಯೂಸ್ ಮಾಡಿ ಕೊಡ್ತೇವೆ. ಅದಕ್ಕೆ ದೇಹ ಸೆಟ್ ಮಾಡೋರು ಬೇರೆಯವರು, ಅವ್ರಿಗೆ ಮೈಂಟೈನ್ ಸೆಟ್ ಮಾಡೋರು ಬೇರೆಯವರು. ಅವ್ರ ತಲೆ ಒಳಗಡೆ ಇಷ್ಟನ್ನು ಮಾತ್ರ ಮಾಡಬೇಕು ಅನ್ನುವ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದಕ್ಕೆ ಕೊಟ್ಟು ಸೃಷ್ಟಿ ಮನೆ ಕಟ್ಟಿಸ್ಕೋಬೋದಿತ್ತು. ಇಲ್ಲ, ಆತ್ಮವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ವಲ್ಲ. ಆ ಥರ ಏಜೆನ್ಸಿಗಳಿವೆ, ಆ ಥರ ಏಜೆನ್ಸಿ ಇದೆ. ಅದರಿಂದಾಗಿ ನೀವು ತರ್ಕದಿಂದ ಜಗತ್ತು ಇದೆ, ತರ್ಕದಿಂದ ದೇವರಿದ್ದಾನೆ ಅಂತ ಪ್ರೂವ್ ಮಾಡಬೇಕಾದ್ರೆ ಅದೇ ತರ್ಕದಿಂದ ದೇವರಿಲ್ಲ ಅಂತಲೂ ಪ್ರೂವ್ ಮಾಡಬಹುದಲ್ವಾ? ನೋಡಿ, ವಿಮತಂ ಜಗತ್ತು ವಿಕರ್ತೃಕಂ, ಕರ್ತೃ ಇಲ್ಲ. ಯಾಕೆ? ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಹ ಕರ್ತೃ ಇಲ್ಲ. ಅದೇ ತರ್ಕವೇ ಇವತ್ತು ಓಡ್ತಾ ಇರೋದು. ಮಧ್ವರನ್ನು ನಾವು ಒಳ್ಳೆಯ ಆಚಾರ್ಯ ಪುರುಷ ಅಂತ ಒಪ್ಪಲ್ಲ. ಯಾಕೆ? ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಆ ಗುಣ ಅವರಲ್ಲಿಲ್ಲ. ಆದ್ದರಿಂದ ನಾವು ಏನೋ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಅದು ಅವ್ರು ಹೇಳಲಿಲ್ಲ. ಆದ್ದರಿಂದ ನಮಗೆ ಇವತ್ತು ಸಮಾನತೆ ಸಾಮರಸ್ಯ ಅಂತ ಇರಬೇಕು ಅಂಥವ್ರು ಒಳ್ಳೆಯವರು. ನೀವು ಅದು ಮಾತಾಡಿಲ್ಲ, ಅದರಿಂದಾಗಿ ನೀವು ಒಳ್ಳೆಯವರಲ್ಲ. ಈ ತರಹ ತರ್ಕ ಮಾಡುವ ಹಾಗೆ ದೇವರ ಬಗ್ಗೆನೂ ಹೀಗೆ ಮಾಡಲಿಕ್ಕೆ ಬರಲ್ವಾ? ವಿಮತಂ, ವಿವಾದಾಸ್ಪದವಾದ ಜಗತ್ತಿನಲ್ಲಿ ವಿಕರ್ತೃಕಂ, ಕರ್ತೃವಿಲ್ಲ. ನಾವು ಕರ್ತೃ ಒಬ್ಬ ಹೇಗಿರ್ತಾನೆ ಅಂತ ಅಂದ್ಕೊಂಡಿದ್ದೀವೋ ಹಾಗಿಲ್ಲ. ನಾವೊಂದು ಕಂಪ್ನಿ ನೋಡಿದ್ರೆ ತನ್ನ ಹೆಸರು ಎಲ್ಲ ಕಡೆ ಇರಬೇಕು ಅಂತ ಹೇಳಿ ಅವನು ಬಯಸ್ತಾನೆ. ತನ್ನ ಪ್ರೊಡಕ್ಷನ್ ಮೇಲೆಲ್ಲ, ತನ್ನ ಪ್ರಾಡಕ್ಟಿನ ಮೇಲೆಲ್ಲ ಲೇಬಲ್ ಅಂಟಿಸ್ತಾನೆ. ಅದಕ್ಕೆ ತನ್ನ ಹಕ್ಕನ್ನು ಸಾಧನೆ ಮಾಡ್ತಾನೆ. ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಹಾಗೆ ಕಂಡಿಲ್ಲ. ಮರ ನೋಡಿದ್ರೆ ದೇವರ ಹೆಸರು ಕಾಣಲ್ಲ, ಅವನು ಪೇಟೆಂಟ್ ತಗೊಂಡಿಲ್ಲ. ಅದರಿಂದಾಗಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿಲ್ಲ. ಇಲ್ಲಾಂದರೆ ಇದನ್ನು ಮಾಡಿದ್ದಿದ್ರೆ ದೇವರನ್ನು ನಿರಾಕರಣೆ ಮಾಡುವವರನ್ನ ದೇವರು ಸುಮ್ಮನೆ ಬಿಡ್ತಿದ್ದ. ಲಟ್ ಅಂತ ಒಂದು ಹೊಡಿತಾ ಇದ್ದ, ಅಲ್ಲೇ ಬಂದು, ಮಗನೇ ಇದೇನೆ ನಾನು, ಇಲ್ಲ ಅಂತ್ಯ ಅಂತ ಅಂದಿಲ್ಲ. ನೀವು ಒಂದು ಕಂಪನಿಯ ಪ್ರಾಡಕ್ಟನ್ನು ಆ ಕಂಪನಿ ಮಾಡಿಲ್ಲ ಅಂತನ್ನಿ, ಅಣ್ಣ ತಮ್ಮಂದ್ರೆ ಇಬ್ಬರನ್ನು ಕರ್ಕೊಂಡ್ಬಂದ್ಬಿಡ್ತಾರೆ. ಇಬ್ರು ಲಾಯರ್ಗಳನ್ನ ಎತ್ಕೊಂಡು ಬಂದ್ಬಿಡ್ತಾರೆ ಜನ. ನೋಡಿ, ಇಲ್ಲ ಅಂತ ಇದ್ದಾನೆ, ಒಂದು ನೋಟಿಸ್ ಕೊಡಿ ಮೊದಲು ಅಂತ. ಆ ತರಹ ದೇವರು ಮಾಡ್ತಾ ಇಲ್ಲ. ಯಾಕೆ? ಸೃಷ್ಟಿ ಮಾಡಿಲ್ಲ, ಅವನು ಮಾಡಿಲ್ಲ. ಅದರಿಂದಾಗಿ ಅಭಿಮಾನ ಇಲ್ಲ. ಅಭಿಮಾನ ಇಲ್ಲ, ಆದ್ದರಿಂದ ಅವನು ನೀವೇನು ಬೈದರೂ ಬಯಸ್ಕೋತಾನೆ. ದೇವರನ್ನು ನಾವು ಹುಟ್ಟಿಸಿದ್ದು ಅವನಿಲ್ಲ ಅಂತಂದ್ರೆ ಬಯಸ್ಕೋತಾನೆ. ಯಾಕೆ ಅಂದರೆ ಅವನು ಕಲ್ಪಿತ, ವಾಸ್ತವ ಅಲ್ಲ. ಹೀಗೆ ವಾದ ಮಾಡಲಿಕ್ಕೆ ಬರಲ್ವಾ? ಅದಕ್ಕೆ ದೃಷ್ಟಾಂತ ಬೇರೆ ಇದೆ. ಆತ್ಮವತ್ತು, ಆತ್ಮನನ್ನು ನಾವು ಎಲ್ಲರೂ ಕೂಡ ವಿಕರ್ತೃಕ ಅಂತ ಒಪ್ಪಿದ್ದೀವಿ. ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಕರ್ತೃ ಇಲ್ಲ ಆತ್ಮನಿಗೆ. ಆಸ್ತಿಕರೇ ಒಪ್ಪಲ್ಲ ಅಂದರೆ ಇನ್ನು ನಾಸ್ತಿಕರು ಒಪ್ತಾರ? ಆತ್ಮನಿಗೊಬ್ಬ ಕರ್ತೃ ಇಲ್ಲ ಅನ್ನೋದನ್ನು. ಆತ್ಮನಿಗೊಬ್ಬ ಕರ್ತೃ ಇಲ್ಲ. ಅದರಂತೆ ಜಗತ್ತಿಗೂ ಕೂಡ ಕರ್ತೃ ಇಲ್ಲ. ದೃಷ್ಟಾಂತ ಇದೆಯಲ್ಲ, ನಮಗೆ ಬೇಕಾದಾಗ ಬಳಸಿಕೊಳ್ಳಬಹುದು ದೃಷ್ಟಾಂತವನ್ನು. ಅದು ನಮ್ಮ ಕೈಯ ಕೂಸು, ಹೆಂಗೆ ಬೇಕಾದರೂ ಮಾಡಬಹುದು. ಅದರಿಂದ ಕೇವಲ ತರ್ಕದಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಬರಲ್ಲ. ಮತ್ತೆ ವೇದ ಬೇಕು. ನಮಗೆ ಕಣ್ಣಿಗೆ ಕಾಣಿಸದ ದೇವರವನ್ನು ಹೇಳಿ ಅವನ ಕ್ವಾಲಿಟಿಯನ್ನು ಹೇಳುತ್ತೆ ಅಂದಮೇಲೆ ಆ ವೇದದಿಂದಲೇ ನಂಬಬೇಕು. ನಾನಂತೂ ದೇವರಲ್ಲ. ಯಾಕೆಂದರೆ ವೇದ ದೇವರು ಅಂತ ಏನೇನು ಕ್ವಾಲಿಟಿ ಹೇಳಿದೆಯೋ ಅದು ನನ್ನಲ್ಲಿಲ್ಲ. ಇದು ಸಹಜವಾಗಿ ಭೇದ ಸಿದ್ಧ ಆಗುತ್ತೆ. ಇಲ್ಲಿ ಅಭೇದದ ಪ್ರಶ್ನೆ ಇಲ್ಲ. ಅದರಿಂದಾಗಿ ವೇದಕ್ಕೆ ತಾತ್ಪರ್ಯ ಇಲ್ಲ. ದೇವರು ಜೀವಾತ್ಮ ಒಂದೇ ಅಂತ. ಪ್ರತ್ಯಕ್ಷಾನುಮಾನ ಸಿದ್ಧತ್ವೇತ ಭೇದಸ್ಯ ತದ್ವಿರೋಧಾದೇವ ಅಪ್ರಾಮಾಣ್ಯಂ ಅಭೇದಾಗಮಸ್ಯ. ಅಲ್ಲ,
ಅಭೇದವನ್ನು ಹೇಳುವ ವೇದ ಇದೆಯಲ್ಲ, ಮೇಲು ನೋಟಕ್ಕಿದೆ, ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ವಿರುದ್ಧ ಇದ್ದಾಗ ಪ್ರತ್ಯಕ್ಷಾನುಮಾನ ಸಿದ್ಧತ್ವೇತ ಭೇದಸ್ಯ ತದ್ವಿರೋಧಾದೇವ ಅಪ್ರಾಮಾಣ್ಯಂ ಅಭೇದಾಗಮಸ್ಯ. ತತ್ವಮಸಿ ಅವನೇ ನೀನು ಅಂತ ನೀವು ಅರ್ಥ ಮಾಡಿದ್ರೆ ವೇದ ತಪ್ಪೇಳಿದೆ ಅನ್ಬೇಕು. ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ನಾನು ನೀನು ಬೇರೆ ಅಂತ, ಒಂದೇ ಅಂತ. ವೇದಕ್ಕೆ ಬೇರೆ ಅರ್ಥ ಮಾಡಬೇಕು. ಪ್ರತ್ಯಕ್ಷ ಅಷ್ಟು ಪ್ರಬಲ, ಆ ಪ್ರತ್ಯಕ್ಷಕ್ಕೆ ಅನುಮಾನವೂ ಜೊತೆಯಾಗಿದೆ. ಅದರಿಂದಾಗಿ ಶಬ್ದ ಇವೆರಡರ ಮುಂದೆ ಸೋಲುತ್ತೆ. ಒಂದೊಮ್ಮೆ ಹೇಳಿದ್ರೆ ತೇನ ಅಭೇದವಾಕ್ಯಸ್ಯ ಅಪ್ರಾಮಾಣ್ಯಾಭಾವೇ ಚ ನಾನುವಾದಕತ್ವ ಭೇದವಾಕ್ಯಾನ. ಭೇದವಾಕ್ಯ ಇದೆಯಲ್ಲ ಅಂದರೆ ಶಾಂಕರರು ಒಂದು ಮಾತು ಹೇಳ್ತಾರೆ, ಅನುವಾದಕ ಅಂತ. ಅನುವಾದಕ ಅಂದರೆ ನೀವು ಹೇಳಿದ ಮಾತನ್ನು ಮತ್ತಿನ್ನೊಮ್ಮೆ ಅದು ಉಚ್ಚರಿಸಿ ಅದು ತಪ್ಪು ಅಂತ ಹೇಳುತ್ತೆ. ಕೊಟೇಶನ್ ಅಷ್ಟೇ. ಅದು ಭೇದವನ್ನು ಕೋಟ್ ಮಾಡುತ್ತಷ್ಟೆ, ಕೋಟ್ ಮಾಡಿ ನಿರಾಕರಣೆ ಮಾಡುತ್ತೆ. ಅವ್ರು ಹೇಳಿದ್ರು ಯುವರಾನರ್ ಅಂತ ಹೇಳ್ತೇವೆ ನಾವು, ಅವ್ರು ಹೇಳಿದ್ರು ಅದು ತಪ್ಪು. ಅದು ತಪ್ಪು ಅನ್ನೋದು ಅವನ ಮುಂದಿನ ಮಾತು. ಅಲ್ಲಿ ತನಕ ಇವಂದಲ್ಲ ಮಾತು, ಬೇರೆ ಯಾರ್ದು. ಅದು ನೀವು ಕೋಟ್ ಮಾಡ್ತಾನೆ. ಆ ಗ್ರಂಥ ಹೇಳಿದೆ ಹೀಗಂತ, ಹಾಗಿಲ್ಲ. ಆ ರೀತಿ ವೇದ ಪ್ರತ್ಯಕ್ಷದಿಂದ ತಿಳಿದು ಬಂದ ಭೇದವನ್ನು ಹೇಳಿ ಆಮೇಲೆ ಅದನ್ನು ನಿರಾಕರಣೆ ಮಾಡ್ತಾ ಇದೆ ಅಂತ ಅವರು ಹೇಳ್ತಾರೆ. ಶಾಂಕರರು ಹೇಳುವುದು ಹಾಗೆ. ಅದಕ್ಕೆ ಮಧ್ವರು ಹೇಳಿದ್ರು ಅನುವಾದಕ ಅಲ್ಲ, ವೇದದ ಇಂಟೆನ್ಷನ್ ಅಲ್ಲ ಅಭೇದ ಅನ್ನೋದು. ನೀವು ಅನುವಾದಕ ನೀವು ಹೇಳ್ತಾ ಇದ್ದೀರ, ವೇದದ ಇಂಟೆನ್ಷನ್ ಆಗಿಲ್ಲ. ನನ್ನ ಯಾವುದೇ ಮಾತನ್ನು ಅನುವಾದ ಮಾಡಿದ್ದು ಅಂತ ಹೇಳಿದ್ರೆ ಹೆಂಗೆ ತಿರ್ಚಿದ್ರೆ? ಮಧ್ವಾಚಾರ್ಯರ ಬಗ್ಗೆ ಅವ್ರಿಗೆ ಗೌರವ ಇತ್ತು ಅಂತ ನಿಮಗೆ ತೋರುತ್ತೆ ಅವ್ರ ಮಾತನ್ನು ನೋಡಿದ್ರೆ. ಅಲ್ಲ, ಮುಂದೆ ಅವರು ಅದನ್ನು ಖಂಡನೆ ಮಾಡಲಿಕ್ಕಿದ್ದಾರೆ. ಯಾವಾಗ? ಮುಂದೆ ಇವನು ಹೋದ ಮೇಲೆ ಅಂತ ಹೇಳ್ಬಿಟ್ರೆ ಗತಿ ಏನು? ಸುಮ್ಮನೆ ಅನುವಾದಕ ಅಂದ್ಬಿಡ್ಬೋದಲ್ವ ಯಾವುದನ್ನೇ ಆಗಲಿ. ಅನುವಾದಕ ಅದು ಆ ಟರ್ಮ್ ಅವರು ಸೃಷ್ಟಿ ಮಾಡೋದು. ಏಕೆಂದರೆ ವೇದ ಭೇದವನ್ನು ಹೇಳ್ತಾ ಇದೆ ಮುಂದೆ ನಿರಾಕರಣೆ ಮಾಡಲಿಕ್ಕಾಗಿ. ಭೇದವನ್ನು ಹೇಳಿ ನಿರಾಕರಣೆ ಮಾಡುತ್ತೆ. ಅದಕ್ಕೆ ಮಧ್ವರು ಹೇಳಿದ್ರು, ಇದಕ್ಕೆ ಹಲವಾರು ಸಂಗತಿಗಳಿದೆ. ನಹಿ ಬಲವತಃ ಅನುವಾದಕತ್ವಂ ದಾರ್ಢ್ಯ ಹೇತುತ್ವಾತ್. ಅನುಭವಕ್ಕೆ ಬಂದ ಬಲಿಷ್ಠವಾದ ಸಂಗತಿಯನ್ನು ಅನುವಾದಕ ಅಂತ ತಳ್ಳಿ ಹಾಕಲಿಕ್ಕಿಲ್ಲ. ಯಾಕೆ? ದಾರ್ಢ್ಯಕ್ಕೆ ಕಾರಣ. ಒಬ್ಬ ಹೇಳ್ತಾನೆ, ಕೀ ಎಲ್ಲಿಟ್ಟಿದೆಯೋ? ಕಿಟಕಿಯಲ್ಲಿಟ್ಟಿದ್ದೇನೆ. ಹೌದು ಹೌದು ಕಿಟಕಿಯಲ್ಲಿಟ್ಟಿದ್ದಾನೆ ನೋಡು ಅಂತ ಎರಡನೇವನು ಹೇಳ್ತಾನೆ. ಅನುವಾದ ಆಯಿತು ಅಂತ ಬಿಟ್ಬಿಡ್ತೀರ. ಪ್ರಾಬಲ್ಯ ಇರೋದೇ ಅದಕ್ಕಾಗಿ. ಯಾಕೆ ಅಂದರೆ ಅನುಭವಪೂರ್ವಕವಾಗಿರೋದ್ರಿಂದ. ಒಂದು ವಾಕ್ಯಕ್ಕೆ ಬಲ ಅಂದರೆ ಅನುಭವ. ಬಲವತಃ ಅನುಭವಪೂರ್ವಕವಾದ ಮಾತಿಗೆ ಅನುವಾದಕತ್ವ ಇಲ್ಲ. ಪ್ರತ್ಯಕ್ಷಾದೇ ಆಗಮಸ್ಯ ಪ್ರಾಬಲ್ಯೇಪಿ ನೋಪಜೀವ್ಯ ಪ್ರಮಾಣ ವಿರೋಧೇ ಪ್ರಾಬಲ್ಯಂ. ಪ್ರತ್ಯಕ್ಷಕ್ಕಿಂತ ವೇದ ಪ್ರಬಲ. ಯಾವಾಗ? ಪ್ರತ್ಯಕ್ಷಕ್ಕಿಂತ ವೇದ ಪ್ರಬಲ ಯಾವಾಗ? ಒಂದು ಹಂತದ ತನಕ. ನಮ್ಮ ಪ್ರತ್ಯಕ್ಷ ಚಂದ್ರನನ್ನು ಅಂಗೈಯ ಹಾಗೆ ಅಂಗೈಯಷ್ಟೇ ಆಗಲ್ಲ ಅಂತ ತೋರಿಸುತ್ತೆ.
ಆದರೆ ವೇದ ಹೇಳುತ್ತೆ ಇಲ್ಲ ಇಲ್ಲ 88,000 ಯೋಜನ ಇದೆ ಅಂತ. ದೊಡ್ಡದಿದೆ ವೇದ, ನಮ್ಮ ಪ್ರತ್ಯಕ್ಷ ದುರ್ಬಲ. ಆವಾಗ ವೇದ ಪ್ರಬಲ, ಪ್ರತ್ಯಕ್ಷ ದುರ್ಬಲ. ಹಾಗೆ ಬೇರೆ ಅಂತ ಹೇಳುವ ಪ್ರತ್ಯಕ್ಷ ಯಾಕೆ ದುರ್ಬಲ ಆಗಬಾರದು ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಉತ್ತರ ಕೊಟ್ಟರು, ಹೌದಪ್ಪ, ವೇದ ಇದೆ ಅಂತ ಯಾವುದು ಹೇಳುತ್ತೆ? ಪ್ರತ್ಯಕ್ಷವೇ ತಾನೆ. ಭೇದ ಇದೆ ಅಂತ ಹೇಳುವ ವೇದ ಇದೆ ಅಂತ ಹೇಳಿ ಪ್ರತ್ಯಕ್ಷವೇ ಹೇಳುವುದು. ಈ ವೇದಕ್ಕೆ ವಿರುದ್ಧ ಆದರೆ ಅದನ್ನು ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಹೇಳಲಿಕ್ಕಿಲ್ಲ ಅಂತಿಲ್ಲ. ಅಂದರೆ ಪ್ರತ್ಯಕ್ಷ ವೇದವನ್ನು ಕನ್ವೆ ಮಾಡ್ತಾ ಇದೆ. ವೇದ ಇದೆ, ಆ ವೇದ ಹೇಳಿದ ಭೇದ ನಮ್ಗೆ ಅನುಭವ ಸಿದ್ಧ, ಇನ್ನು ಪ್ರಬಲ ಆಯಿತು. ಮತ್ತೆ ಹೆಂಗೆ ಹೇಳ್ತೀರಾ ವೇದ ಭೇದವನ್ನು ಹೇಳೋದಿಲ್ಲ, ಅನುವಾದ ಮಾಡ್ತಾ ಇದೆ ಅಂತ? ಇದನ್ನ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಉಪಜೀವ್ಯ ಪ್ರಾಮಾಣ್ಯ ಅಂತಾರೆ. ಪ್ರತ್ಯಕ್ಷದಿಂದ ವೇದ ಇದೆ ಅಂತ ತಿಳಿದು ವೇದವನ್ನು ಓದೋದು. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣೋದು ಮಾತ್ರ ಅಲ್ಲ, ಕಿವಿಗೆ ಬಿದ್ದದ್ದು ಪ್ರತ್ಯಕ್ಷವೇ. ಅಕ್ಷ ಅಂದರೆ ಇಂದ್ರಿಯ, ಇಂದ್ರಿಯಕ್ಕೆ ಯಾವುದು ಗೋಚರ ಆಗುತ್ತೋ ಅದು ಪ್ರತ್ಯಕ್ಷ. ವೇದ ಶ್ರೌತ ಪ್ರತ್ಯಕ್ಷ ಅಂತಾರೆ, ಕಿವಿಗೆ ಗೋಚರ ಆಗುವ ಪ್ರತ್ಯಕ್ಷ. ಕಿವಿಗೆ ಗೋಚರ ಆಗುವ ಪ್ರತ್ಯಕ್ಷ ಅಂತ ಹೇಳಬಾರದು, ಒಂದು ವಿವರಣೆಗೆ ಅಂತ ಹೇಳ್ತಾ ಇರೋದು. ಕಿವಿಗೆ ಗೋಚರ ಆಗುವ ವಿಷಯ ಅಂದರೆ ಶ್ರೌತ ಪ್ರತ್ಯಕ್ಷ ವಿಷಯ. ಆ ವೇದವನ್ನು ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಬೆಂಡ್ ಮಾಡಬೇಕು. ನೀವು ಅದಂಗೆ ಹೇಳ್ತಾ ಇದ್ದೀರಾ? ಇದು ಪ್ರತ್ಯಕ್ಷವೇ. ಎರಡು ಪ್ರತ್ಯಕ್ಷ ಆಗೋಯ್ತು. ವೇದ ಅನ್ನೋದು ಪ್ರತ್ಯಕ್ಷ, ಭೇದ ಅನ್ನೋದು ಪ್ರತ್ಯಕ್ಷ. ಈ ಎರಡರಲ್ಲಿಯೂ ವಿರೋಧ ಇಲ್ಲ. ಅದೇ ಹೇಳಿದ್ದು, ಪ್ರತ್ಯಕ್ಷ ಪ್ರಬಲ ಆಗಿ ಮಾತಿಗೆ ವಿರುದ್ಧ ಆದಾಗ ಮಾತಿಗೆ ಬೇರೆ ಅರ್ಥ ಮಾಡ್ತೀವಿ ನಾವು. ಇಲ್ಲೇ ರೋಡಲ್ಲೇ ಮನೆ ಅಂದರೆ ಹತ್ತಿರ ಅಂತ ಅಷ್ಟೆ. ಆದರೆ ಅವ್ರು ಹೇಳೋದು ಬೇರೆ ಥರ. ಏನಂತ ಅವ್ರು ಹೇಳೋದು, ಇವಾಗ ಏನೋ ಒಂದು ಚಂದ್ರ ಇದ್ದಾನೆ, ಅವ್ನು ನನಗೆ ಈ ಲೆವೆಲ್ನಲ್ಲಿ ಒಂಥರ ಪ್ರತ್ಯಕ್ಷ ಕಾಣಿಸ್ಬೋದ, ನಾನು 4 ಮೆಟ್ಲು ಹತ್ತಿದ್ರೆ ಬೇರೆ ಥರ ಕಾಣಿಸ್ಬೋದು. ಸೊ ನನ್ನ ಪ್ರತ್ಯಕ್ಷ ವ್ಯತ್ಯಾಸ ಆಗುತ್ತೆ, ಅವಾಗ ಬೇರೆ ಬೇರೆ ಥರ ಮಾಡೋಕ್ಕೆ. ಇಲ್ಲಿ ಪ್ರಶ್ನೆ ಇರೋದು ಅಸ್ತಿತ್ವದ ಪ್ರತ್ಯಕ್ಷ. ಭೇದ ಸತ್ಯ ಅಂತ ಹೇಳಿ, ಜಗತ್ತು ಸತ್ಯ ಅಂತ ಹೇಳಿ ಅಸ್ತಿತ್ವದ ಪ್ರತ್ಯಕ್ಷ, ಭೇದದ ಪ್ರತ್ಯಕ್ಷ. ಇದು ಯಾವಾಗ ಹೋದ್ರೂ ತಲೆ ಕೆಳಕಾಗಲ್ಲ. ಇದು ಅಸ್ತಿತ್ವವನ್ನು ವಿಷಯೀಕರಿಸಿದ ಪ್ರತ್ಯಕ್ಷ, ಉಪಜೀವ್ಯ ಪ್ರತ್ಯಕ್ಷ ಅಂತ ಕರೀತಾರೆ. ಈ ಲೆವೆಲ್ಗೆ ಹೋದಾಗ ಒಂಥರ ಕಂಡಿತು, ಆ ಲೆವೆಲ್ಗೆ ಹೋದಾಗ ಒಂಥರ ಕಂಡಿತು ಅನ್ನೋದಕ್ಕೆ ಇದಕ್ಕೆ ಆ ತರಹದ ಆಕಾರವೇ ಇಲ್ಲ, ಭೇದ ಅಷ್ಟೆ. ಇದು ಭೇದ ಅಂತ ಗೋಚರ ಆಯಿತು. ನೀವು ಎಲ್ಲಿಗೆ ಹೋದ್ರೂ ಇದು ಒಂದೇ. ಜಗತ್ತು ಸತ್ಯ, ಸತ್ಯ ಅಂತ ಹೇಳಿ ಗೋಚರ ಆಯಿತು, ಪ್ರತ್ಯಕ್ಷ. ಯಾವಾಗ ಹೋದ್ರೂ ಎಲ್ಲಿಗೆ ಹೋದ್ರೂ ಅದು ಸತ್ಯವೇ. ಅದೇ ಕೆಲವರು ಹೇಳೋದು ಹೀಗೆ, ಒಂದೊಂದು ಆ್ಯಂಗಲ್ನಿಂದ ಒಂದೊಂದು ಕಾಣುತ್ತೆ. ಇವಾಗ 9 ಇನ್ನೊಂದು ಆ್ಯಂಗಲ್ನಿಂದ ಕಂಡ್ರೆ 6, ಇನ್ನೊಂದು ಆ್ಯಂಗಲ್ನಿಂದ ಅದು 9. ಆ ರೀತಿ ಪ್ರತ್ಯಕ್ಷ ಬೇರೆ ಬೇರೆ ಆಗಬಹುದಲ್ಲ ಅಂತ ಹೇಳಿ, ಇದು ಕಣ್ಣಿನ ಪ್ರತ್ಯಕ್ಷವೇ ಅಲ್ಲ, ಇದೆ ಅಂತನ್ನುವ ಮೂಲಭೂತವಾದ ಪ್ರಜ್ಞೆ, ಅದು ಯಾವತ್ತೂ ವ್ಯತ್ಯಾಸ ಆಗಲ್ಲ. ಅದರ ಅಸ್ತಿತ್ವದ ವಿಚಾರದಲ್ಲಿ ಇದು ಹಾಗೆ, ಇವರು ಅಸ್ತಿತ್ವದ ವಿಚಾರದಲ್ಲಿಯೇ ಪ್ರಶ್ನೆ ಮಾಡಿದ್ದು, ಅದು ಯಾವತ್ತೂ ಗೊತ್ತಾಗಲ್ಲ. ಅದರಿಂದಾಗಿ ಪ್ರತ್ಯಕ್ಷ ಅನ್ನೋದು ವೇದಕ್ಕಿಂತ ಪ್ರಬಲ,
ಆದರೆ ಅಸ್ತಿತ್ವದ ವಿಚಾರ ಬಂದಾಗ ಪ್ರತ್ಯಕ್ಷವೇ ಪ್ರಬಲ. ಶಂಕರರೇ ಹೇಳಿಲ್ವಾ? ಅದಕ್ಕೆ 2 ಕ್ಲಾಸ್ ಹಿಂದೆನೆ ಗೈಡ್ಲೈನ್ಸ್ ಫಾರ್ಮ್ ಮಾಡಾಗಿದೆ. ಅಂದ್ರೆ ಈ ಊರಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಗಾಡಿ ಓಡಿಸ್ಬೇಕು, ಅದೆಲ್ಲ ಫಸ್ಟ್ ಡಿಸ್ಕಷನ್ ಆಗಿ ಈ ಸ್ಟೆಪ್ಪಿಗೆ ಬಂದಿದ್ದೀವಿ. ಪ್ರತ್ಯಕ್ಷಾದೇಹ ಆಗಮಸ್ಯ ಪ್ರಾಬಲ್ಯೇಪಿ. ಪ್ರತ್ಯಕ್ಷ ಅನ್ನೋದು ಆಗಮಕ್ಕಿಂತ ಪ್ರಬಲ ಯಾವಾಗ ಅಂದರೆ ಅತೀಂದ್ರಿಯವಾದ ವಿಚಾರಗಳಲ್ಲಿ. ಯಾವುದು ಸ್ವರೂಪಭೂತವಾದ ಪ್ರಜ್ಞೆ ಅಂತ ಇರುತ್ತೆ ಅದರ ವಿಚಾರದಲ್ಲಿ ಅಲ್ಲ, ಅದಕ್ಕೊಂದು ಗಡಿ ಇದೆ. ಅದರಿಂದಾಗಿ ಉಪಜೀವ್ಯ ಪ್ರಮಾಣ ವಿರೋಧ ಬಂದಾಗ ಶಂಕರರು ಹೇಳ್ತಾರೆ, ನಹಿ ಶ್ರುತಿ ಶತಮಪಿ ವನ್ನಿಂ ಶೀತೀಕರೋತಿ ಅಂತ. 100 ವೇದ ಬಂದು ಹೇಳುತ್ತೆ ಬೆಂಕಿ ತಣ್ಣಗಿದೆ ಅಂತ, ನಂಬ್ತೀರಾ? ಅಪೂರ್ವತ ಅಪೂರ್ವತ ಒಪ್ತೀರಾ? ಕೆಲವೊಂದು ಏನಾಗತ್ತೆ, ಮನಸ್ಸು ಇದನ್ನೇ ಗ್ರಹಿಸುತ್ತೆ. ಈಗ ಉದಾಹರಣೆಗೆ ತಾರಾಮಂಡಲದಲ್ಲಿ ಎಷ್ಟೋ ಕೋಟಿ ನಕ್ಷತ್ರಗಳಿದೆ ಅಂತ ಹೇಳಿದ್ರೆ ಹೌದಾ ಅಂತೀವಿ. ಒಂದು ಸ್ವಲ್ಪ ನೋಡ್ಕೊಂಡು ಕೂತ್ಕೊಳ್ಳಿ, ಈಗ ತಾನೇ ಬಣ್ಣ ಹಚ್ಚಿದ್ರು ಒಣಗಿದೆಯೋ ಇಲ್ಲೋ ನೋಡ್ತೇವೆ ಮುಟ್ಟಿ. ಯಾಕೆ? ಇದಕ್ಕಿಂತ ಎಷ್ಟೋ ಹೇಳಿದ ಸತ್ಯವನ್ನು ಕೂಡಲೇ ಒಪ್ಪಿಕೊಂಡ್ರಿ. ಈ ವಿಚಾರವನ್ನು ಯಾಕೆ ಪರೀಕ್ಷೆ ಮಾಡ್ತೀರಾ ಹೌದೋ ಅಲ್ವೋ ಅಂತ? ನಮ್ಮ ಅನುಭವಕ್ಕೆ ಬರುತ್ತಿದ್ದು ಅದಲ್ಲ. ಅದು ಎಷ್ಟಾದರೂ ಇದ್ಕೊಳ್ಳಿ, ನಮಗೇನು. ಎಷ್ಟು ಕೋಟಿ ಬೇಕಾದರೂ ಇದ್ರು ನಮಗೇನು. ಆದರೆ ಇಲ್ಲಿ ಪ್ಯಾಂಟೋ ಪಂಚಯೋ ಕೊಳೆ ಆದರೆ ಮನೆಯಲ್ಲಿ ಇರುತ್ತೆ ಅಷ್ಟೇ. ಅದರಿಂದಾಗಿ ಯಾವುದು ಅನುಭವಕ್ಕೆ ಅಸ್ತಿತ್ವದ ವಿಚಾರ ಬಂದಾಗ ಪ್ರತ್ಯಕ್ಷ ಪ್ರಬಲ, ಎಕ್ಸಿಸ್ಟೆನ್ಸಿನ ವಿಚಾರ ಬಂದಾಗ ಪ್ರತ್ಯಕ್ಷ ಪ್ರಬಲ. ನಮ್ಮ ಅನುಭವಕ್ಕೆ ಬರದ ಯಾವುದೋ ಒಂದು ವಿಚಾರ ಅದಿರಲಿ, ತಟಸ್ಥವಾಗಿರುತ್ತೆ ಮನಸ್ಸು. ಅಲ್ಲಿ ಸಾಕ್ಷಿಯ ವಿಚಿತ್ರವಾದ ಒಂದು ಬಿಹೇವಿಯರ್ ಇದು. ಈ ಭಾಗವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸಾಕ್ಷಿ ಹೆಂಗೆ ಅಂದರೆ ಕೆಲವೊಂದು ವಿಚಾರವನ್ನು ಪಾಸ್ ಮಾಡಿಟ್ಟಿರುತ್ತೆ, ಈ ಕೂಡಲೇ ತೀರ್ಮಾನ ಮಾಡಿಬಿಡಲ್ಲ. ಅಸ್ತಿತ್ವ ಮೊದಲಾದ ವಿಚಾರಗಳಲ್ಲಿ ಕೂಡಲೇ ಮುನ್ನುಗ್ಗುತ್ತೆ. ಕೆಲವೊಂದು ವಿಚಾರದಲ್ಲಿ ಕೂಡಲೇ ತೀರ್ಮಾನ ಮಾಡಿಬಿಡುತ್ತೆ. ಹೀಗೆ ಸಾಕ್ಷಿ ಆ ವಸ್ತುವನ್ನು ನೋಡಿಕೊಂಡು ತೀರ್ಮಾನ ಮಾಡೋದು, ಅದೇ ಪ್ರತ್ಯಕ್ಷ. ಈ ಪ್ರತ್ಯಕ್ಷ ಜಗತ್ತಿನ ಅಸ್ತಿತ್ವದಲ್ಲಿ, ಭೇದದ ಅಸ್ತಿತ್ವದಲ್ಲಿ, ವೇದದಿಂದ ದೇವರನ್ನು ಗ್ರಹಿಸುವಲ್ಲಿ, ವೇದದ ಅಸ್ತಿತ್ವವನ್ನು ಗ್ರಹಿಸುವಲ್ಲಿ ಪ್ರಬಲ. ಅದಕ್ಕೆ ವಿರೋಧ ಬರಬಾರದು. ಯಾರು ಎಲ್ಲಿ ಪ್ರಬಲ ಅನ್ನೋದು ಗೊತ್ತಾಗಬೇಕು. ವಿಷಯಾಭಾವೇ ಸ್ವಸ್ಯೈವ ಅಪ್ರಾಮಾಣ್ಯ ಪ್ರಾಪ್ತೇ ತೇನೈವ ಹಿ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧತೆ ತತ್ಪಕ್ಷೇಪಿ. ಪ್ರತ್ಯಕ್ಷದಿಂದಲೇ ಅನುಮಾನಕ್ಕೂ ಆಗಮಕ್ಕೂ ವಿಷಯ ಸಿಗೋದು. ಪರ್ವತಃ ವನ್ಯಮಾನ್ ಧೂಮಾತ್. ಪರ್ವತ ಕಾಣಬೇಕಲ್ವ ನಿಮಗೆ? ಬೆಟ್ಟದಲ್ಲಿ ಬೆಂಕಿ ಇದೆ, ಹೊಗೆ ಇರೋದ್ರಿಂದ ಹೊಗೆ ಕಾಣಬೇಕು. ಹೊಗೆಯ ಅಸ್ತಿತ್ವವನ್ನು ನಿಮ್ಮ ಮನಸ್ಸು ಗ್ರಹಿಸಬೇಕು, ಬೆಂಕಿಯ ಅಸ್ತಿತ್ವವನ್ನು ನಿಮ್ಮ ಮನಸ್ಸು ಗ್ರಹಿಸಬೇಕು, ಪರ್ವತದ ಅಸ್ತಿತ್ವವನ್ನು ನಿಮ್ಮ ಮನಸ್ಸು ಗ್ರಹಿಸಬೇಕು. ಗ್ರಹಿಸಿದ ಮೇಲೆ ಮುಂದಿನದ್ದೆಲ್ಲ. ಅದನ್ನೇ ಗ್ರಹಿಸ್ತಿಲ್ಲ ಅಂದರೆ ಪ್ರತ್ಯಕ್ಷವೇ ಪ್ರಬಲ ತಾನೇ. ಅನುಮಾನಕ್ಕೆ ನೀವು ಊಹಿಸಲಿಕ್ಕೆ ವಿಷಯ ಯಾವುದು ಅಂದರೆ ಪ್ರತ್ಯಕ್ಷವೇ ಕೊಡೋದು. ಅನುಮಾನೇನ ಹಿ ಅನುವಾದಿತ್ವ ಪಕ್ಷೆ ಈಶ್ವರೋ ಬೋದ್ಧವ್ಯ ಪ್ರತ್ಯಕ್ಷೇಣ ಚ ಆಗಮ. ಹೋಗಲಿ, ಅನುಮಾನದಿಂದ ದೇವರು ಗೊತ್ತಾಗ್ತಾನೆ ಅಂತಲೇ ಇಟ್ಕೊಳ್ಳಿ. ಅನುಮಾನದಿಂದ ಗೊತ್ತಾಗಿಸುವ ದೇವರು ವೇದ ಪ್ರತಿಪಾದ್ಯನಾದಾಗ ಅನುಮಾನ ಮತ್ತು ವೇದಗಳು ಎರಡೂ ಕೂಡ ಪ್ರತ್ಯಕ್ಷಕ್ಕೆ ತಾನೇ ಶರಣಾಗಬೇಕು. ಇದಕ್ಕೆ ಸಿಮಿಲರ್ ಆದ ಒಂದು ಜೋಕು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು
ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ಲು ಅಂತ ಹೇಳಿತಂತೆ ಸೋಷಿಯಲ್ ಮೀಡಿಯಾ. ಅದಕ್ಕೆ ಎರಡನೇದು ನಾನಿಲ್ಲದೆ ಹೋದರೆ ಏನು ಅಂತ ಹೇಳಿ ಇಂಟರ್ನೆಟ್ ಹೇಳಿತಂತೆ. ನೀವಿಬ್ಬರು ನನ್ನ ಮುಂದೆ ಏನೂ ಅಲ್ಲ, ನಾನಿಲ್ಲದೆ ಹೋದರೆ ಅಂತ ಪವರ್ ಹೇಳಿತಂತೆ. ಹಾಗೆ ಇದು ಪವರ್ ತರಹ ಪ್ರತ್ಯಕ್ಷ, ಇಂಟರ್ನೆಟ್ ತರಹ ಅನುಮಾನ, ಸೋಷಿಯಲ್ ಮೀಡಿಯಾ ತರಹ ವೇದ. ಒಂದು ಉದಾಹರಣೆ ಕೊಟ್ಟಿದ್ದು. ಆಮೇಲೆ ಈ ವೇದ ನಮ್ಮ ಅನುಭವಕ್ಕೆ ಸಿದ್ಧ ಆಗತ್ತೆ ಅಂತ ಹೇಳಿ ಸಾಕ್ಷಿ ಪ್ರತ್ಯಕ್ಷ ಗೋಚರ ಆಗಿ ಆಮೇಲೆ ಒಂದು ಹಂತ ಮೀರಿದ ಮೇಲೆ ಅದೇನು ಹೇಳುತ್ತೆ ಅದನ್ನು ಮನಸ್ಸು ಸಾಕ್ಷಿ ಮೊದಲೇ ಗ್ರಹಿಸಿರುತ್ತೆ. ವೇದ ಹೇಳಿದ್ದಾನೆ ಗ್ರಹಿಸುತ್ತೆ. ಅತಸ್ತಯೋರ್ ವಿರೋಧೇ ಪ್ರಾಮಾಣ್ಯಂ ನ ಸ್ಯಾತ್. ಅದರಿಂದಾಗಿ ಪ್ರತ್ಯಕ್ಷ ಹಾಗೂ ಅನುಮಾನಕ್ಕೆ ವಿರುದ್ಧವಾಗಿದ್ದರೆ ವೇದ ಪ್ರಮಾಣ ಅಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡಬೇಕಾಗುತ್ತೆ. ಅನುಮಾನ ಸಿದ್ಧ ಈಶ್ವರಾಚ್ಛ ಭೇದ ಅನುಭವತ ಏವ ಸಿದ್ಧೋ ಜೀವಸ್ಯ. ಇನ್ನು ಹೋಗಲಿ, ತುಷ್ಯತ್ತು ದುರ್ಜನ ನ್ಯಾಯ ಒಪ್ಕೊಳ್ಳೋಣಪ್ಪ. ವೇದದಿಂದ ದೇವರು ಪ್ರೂವ್ ಆಗಲ್ಲ, ತರ್ಕದಿಂದ ದೇವರು ಪ್ರೂವ್ ಆಗ್ತಾನೆ ಅಂತ. ಹಾಗಿದ್ದರೂ ಭೇದವನ್ನೇ ಗ್ರಹಿಸೋದು ನಮ್ಮ ಮನಸ್ಸು. ಯಾಕೆಂದರೆ ತರ್ಕ ದೇವರ ಸರ್ವಕರ್ತೃತ್ವವನ್ನು ಅನುಮಾನ ಮಾಡಿದೆ. ಆ ಸರ್ವಕರ್ತೃ ನಾನಂತೂ ಅಲ್ಲ, ಅದರಿಂದಾಗಿ ನಾನಂತೂ ದೇವರಲ್ಲ ಅಂತ ಭೇದವನ್ನೇ ಹೇಳೋದು. ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಅನುಭವ ವಿರೋಧ ಇದ್ದಾಗ ಆಗಮ ಪ್ರಮಾಣ ಅಲ್ಲ. ಯಾಕೆ ಗೊತ್ತಾ? ಆಗಮ ಪ್ರಾಮಾಣ್ಯವೂ ಅನುಭವ ಸಿದ್ಧವೇ ಆಗಬೇಕಾದ್ದರಿಂದ. ಅಷ್ಟೋ ಆ ವಾಕ್ಯ ನೋಡಿ, ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ ಆಗಮ ಪ್ರಾಮಾಣ್ಯ ಅನುಭವಸ್ಯಾಪಿ ಅಪ್ರಾಮಾಣ್ಯ ಪ್ರಾಪ್ತೇ. ಅನುಭವ ವಿರುದ್ಧವಾದರೂ ವೇದ ಪ್ರಮಾಣ ಅಂತ ಹೇಳಿದರೆ ಆಗಮ ಪ್ರಾಮಾಣ್ಯದ ಅನುಭವವೂ ಕೂಡ ಅಪ್ರಮಾಣ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಅದು ಪ್ರತ್ಯಕ್ಷ ಅಲ್ವಾ? ನಿಮ್ಮ ಪ್ರಕಾರ ಪ್ರತ್ಯಕ್ಷ ಅಪ್ರಮಾಣ. ಇಷ್ಟು ಆಚಾರ್ಯರ ಮಾತು. ಇನ್ನು ಪದ್ಮನಾಭ ತೀರ್ಥರು ಮತ್ತು ನಾರಾಯಣ ಪಂಡಿತರದ್ದನ್ನು ಮುಂದೆ ನೋಡೋಣ. ಕೃಷ್ಣಾರ್ಪಣ.